ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ 16ನೇ ವಾರ ಕ್ಯಾಪ್ಟನ್ ಸಂಗೀತ್ ಅವರನ್ನು ಬಿಟ್ಟು ಅಂದ್ರೆ ಫೈನಲಿಸ್ಟ್ ಆಗಿರುವ ಸಂಗೀತ್ ಅವರನ್ನು ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿರೋ ಗೊತ್ತಿರೋ ವಿಷಯನೇ. ಬಟ್ ಈ ವಾರ ಕಳೆದ ವಾರ ನಮ್ರತವನ್ನು ಎಲಿಮಿನೇಟ್ ಮಾಡಬೇಕಾಗಿತ್ತು. ಅತಿ ಕಡಿಮೆ ಓಟ್ ತಗೊಂಡಿರೋದು ಅವರನ್ನೇ, ಬಟ್ ಅವ್ರನ್ನೇ ಮೊದಲೇ ಸೇವ್ ಮಾಡಿದ್ರು. ಬಟ್ ಈ ವಾರ ಮಾತ್ರ ಖಂಡಿತವಾಗ್ಲೂ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಮಾಹಿತಿ ಸಿಗ್ತಾ ಇದೆ. ಈ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಹೋಗ್ಬೋದು ಯಾರು ಇರ್ಬೋದು ಅಂತ ಮೊದಲೇದಾಗಿ ಸಂಗೀತ ಫೈನಲಿಸ್ಟ್ ಆಗಿದ್ದಾರೆ. ಕಾರ್ತಿಕ್ ಅಂತ ಹೋಗೋ ಚಾನ್ಸ್ ಇಲ್ಲ, ವಿನಯ್ ಅವರು ಹೋಗಲ್ಲ, ಅದೇ ರೀತಿಯಾಗಿ ಪ್ರತಾಪನ್ ಹೋಗಲ್ಲ. ಖಂಡಿತವಾಗೂ ಅತಿ ಹೆಚ್ಚು ಓಟ್ ತಗೊಂಡಲ್ಲಿ ಪ್ರತಾಪನ್ ಮುಂದೆ ಇರ್ತಾರ ಅಂತ ಹೇಳ್ಬೋದು. ಇನ್ನು ಈ 4 ಜನ ಬಿಟ್ಬಿಟ್ಟು ಇನ್ನಿರೋ 4 ಜನದಲ್ಲಿ ಯಾರು ಹೋಗ್ತಾರೆ, ಯಾರು ಹೋಗೋ ಸ್ಥಿತಿ ಇದೆ, ಇಲ್ಲಿ ಓಟ್ ಮುಖಾಂತರ ಕೌಂಟ್ ಮಾಡ್ತಾರ ಇಲ್ಲ ಕಲರ್ಸ್ ಕನ್ನಡ ಓನ್ ಡಿಸಿಷನ್ ತಗೊಳುತ್ತಾ ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಬಾಟಮ್ ಅಲ್ಲಿ 4 ಜನ ಅಂತ ಬಂದಾಗ ತುಕಾಲಿ, ವರ್ತೂರ್, ತನಿಷಾ, ನಮ್ರತಾ ಹೇಳ್ದೇನೆ. ಮೊದಲೇನೆ ಹೇಳಿದೆ ನಮ್ರತವನ್ನ ಕಳಿಸಬೇಕಾಗಿತ್ತು, ಕಳ್ಸಿಲ್ಲ. ಬಟ್ ಈ 4 ಜನದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಮನೆಗೆ ಹೋಗೋದು ಯಾರು? ಖಂಡಿತವಾಗ್ಲೂ ನಮ್ರತವನ್ನ ಎಲಿಮಿನೇಟ್ ಮಾಡಬೇಕಾಗಿದ್ರೆ ಕಳೆದ ವಾರ ಮಾಡಬೇಕಾಗಿತ್ತು, ಮಾಡಿಲ್ಲ. ಮತ್ತೆ ನಮ್ರತಾ ಅವ್ರನ್ನ ಬಿಟ್ಟು ವಿಶೇಷವಾಗಿ ಇಲ್ಲಿ ತನಿಷಾ, ವರ್ತೂರು, ತುಕಾಲಿ ಇವ್ರು 3 ಜನದಲ್ಲಿ ಯಾರನ್ನ ಒಬ್ರು ಮನೆಗೆ ಕಳ್ಸಬಹುದು ಅಂತ ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ 80% ಅವರು ತುಕಾಲಿ ಅವರು ಮೊದಲೇ ಬಾರಿ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೊರಗಡೆ ಹೋಗ್ಬೋದು ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಖಂಡಿತವಾಗ್ಲು ಏನಕ್ಕಂದ್ರೆ ಇಲ್ಲಿ ಮಾತಾಡ್ಬೇಕಂದ್ರೆ ತುಕಾಲಿ ತುಂಬಾ ಗೇಮ್ ಚೆನ್ನಾಗಿ ಆಡಿದ್ದಾರೆ, ಅವ್ರು ಇರ್ಬೇಕು ಆಕ್ಚುಲಿ. ಆದ್ರೂ ಅದು ಅವ್ರ ಡಿಸಿಷನ್, ಬಿಗ್ ಬಾಸ್ ಟೀಮ್ ಆಗ್ಲಿ ಕಲರ್ಸ್ ಟೀಮ್ ಆಗ್ಲಿ ಅವ್ರ ವಿಷಯ, ಅದು ಅವ್ರು ಸಂಬಂಧಪಟ್ಟಿದ್ದು. ಓಟ್ ಮುಖಾಂತರ ಅಂತ ಬಂದಾಗ ಮಾತ್ರ ಬೇರೆ ಕ್ಯಾಂಡಿಡೇಟ್ ಹೊರಗಡೆ ಹೋಗ್ಬೋದು, ಆದ್ರೆ ಅವ್ರು ಆ ರೀತಿ ಮಾಡಲ್ಲ ಅಂತ ಅನ್ಸುತ್ತೆ. ಬಟ್ ಹೇಳಕ್ಕಾಗಲ್ಲ ಯಾವ ರೀತಿ ಮಾಡ್ತಾರ ಅಂತ. ಇನ್ನು ಈ 4 ಜನದಲ್ಲಿ ಮಿಡ್ ವೀಕ್ ಅಲ್ಲಿ ವರ್ತೂರ್ ಅವರು ಅಲ್ಲ ತುಕಾಲಿ ಅವರು ಹೊರಗಡೆ ಹೋಗ್ತಾರೆ ಅಂತ ನ್ಯೂಸ್ ಬರ್ತಾ ಇದೆ. ಇನ್ನು ಅದಾದ್ಮೇಲೆ ವೀಕೆಂಡ್ ಅಲ್ಲಿ ಬಂದ್ಬಿಟ್ಟು ವರ್ತೂರ್ ಅವರು ಹೋಗ್ತಾರೆ ಅಂತ ಸಿಗ್ತಾ ಇದೆ. ಆದ ಕಾರಣ ಇವರಿಬ್ರು ಈ ವೀಕ್ ಅಲ್ಲಿ ಎಲಿಮಿನೇಟ್ ಆದ್ರೆ ಇನ್ನು ಆ ಕಂಟೆಸ್ಟೆಂಟ್ ಗಳಲ್ಲಿ ಆ 6 ಜನದಲ್ಲಿ 3 ಜನ ಫೀಮೇಲ್, 3 ಜನ ಮೇಲ್ ಕಂಟೆಸ್ಟೆಂಟ್ ಇರ್ತಾರೆ. ತನಿಷಾ, ನಮ್ರತಾ, ಸಂಗೀತ ಫೀಮೇಲ್ ಕಂಟೆಸ್ಟೆಂಟ್ ಆದ್ರೆ ವಿನಯ್, ಕಾರ್ತಿಕ್, ಪ್ರತಾಪ್ ಇವ್ರು 3 ಜನ ಮೇಲ್ ಕಂಟೆಸ್ಟೆಂಟ್ ಆಗಿರ್ತಾರೆ. ಈ 6 ಜನ ಬಿಗ್ ಬಾಸ್ ಮೇಲೆ ಉಳ್ಕೊಳ್ಳೋದು ಈ ವಾರ ಆದ್ಮೇಲೆ ಅಂತ ಮಾಹಿತಿ ಸಿಗ್ತಾ ಇದೆ. ಖಂಡಿತವಾಗ್ಲೂ ಮತ್ತೆ ಈ 4 ಜನದಲ್ಲಿ ಯಾರು ಫೈನಲ್ ಹೋಗಲು ಅರ್ಹರು ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಈ ಮಿಡ್ ವೀಕ್ ಅಲ್ಲಿ ತುಕಾಲಿ ಹೋದ್ರೆ ವೀಕೆಂಡ್ ಅಲ್ಲಿ ಮಾತ್ರ ವರ್ತೂರ್ ಹೋಗ್ತಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಫೀಮೇಲ್ ಕಂಟೆಸ್ಟೆಂಟ್ ಗಳಲ್ಲಿ ಹೊರಗಡೆ ಹೋಗ್ಬೇಕಂತ ಬಂದ್ರೆ ಖಂಡಿತವಾಗ್ಲೂ ನಮ್ರತಾ ಅಂತ ಹೋಗೋದಿಲ್ಲ. ತನಿಷಾ ಅವ್ರು ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಏನಕ್ಕಂದ್ರೆ ಆಟ ಕೂಡ ಲೋ ಇದೆ, ಓಟ್ಸ್ ಕೂಡ ಬರ್ತಾ ಇಲ್ಲ ಅಂತ ನ್ಯೂಸ್ ಕೂಡ ಬರ್ತಾ ಇದೆ. ಅದ್ರ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ 80% ವರ್ತೂರು, ತುಕಾಲಿ ಅವ್ರನ್ನ ಈ ವಾರ ಮಿಡ್ ವೀಕ್ ಅಲ್ಲಿ ಒಬ್ಬರನ್ನ, ವೀಕೆಂಡ್ ಅಲ್ಲಿ ಒಬ್ಬರನ್ನ ಮನೆಯಿಂದ ಹೊರಗಡೆ ಹಾಕ್ತಾರಂತ ನ್ಯೂಸ್ ಬರ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನೀವ್ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ತಿಳಿಸಿ. ಖಂಡಿತವಾಗ್ಲೂ ಓಟ್ ಮುಖಾಂತರ ಹೋದ್ರೆ ವರ್ತೂರ್ ಅವರು ಎಲಿಮಿನೇಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇವ್ರು ವಿನಯ್ಗಿಂತ ಜಾಸ್ತಿನೇ ಓಟ್ ತಗೊಂತಾರಂತ ಖಂಡಿತವಾಗ್ಲು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅವ್ರು ಸೆಲೆಬ್ರೇಟ್ ಆಗಿರ್ಬೋದು, ಸೀರಿಯಸ್ ಮಾಡಿರ್ಬೋದು, ಇನ್ನು ವಿಲನ್ ಆಗಿರ್ಬೋದು, ಏನೇ ಮಾಡಿರ್ಬೋದು, ಒಬ್ಬ ಕಾಮನ್ ಮ್ಯಾನ್, ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಅಂತ ಬಂದಾಗ ವರ್ತೂರ್ ಅವ್ರಿಗೆ ಕಾರ್ತಿಕ್ ಮತ್ತೆ ವಿನಯ್ ಅವ್ರಿಗಿಂತ ಯಾವುದೇ ಕಡಿಮೆ ಓಟ್ ಬರೋ ಸ್ಥಿತಿನೇ ಇಲ್ಲ. ಆದ್ರೂ ಅವ್ರನ್ನೇ ಎಲಿಮಿನೇಟ್ ಮಾಡ್ತಾರಂತ ನ್ಯೂಸ್ ಬರ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತಾರ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.